ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ವನಜ ನಾಟಿ ಕೋಳಿ ಸಾಕಾಣಿಕೆ ಕೇಂದ್ರದ ಅಂಗಡಿ ಪ್ರಾರಂಭಿಸುವ ಪ್ರಯುಕ್ತ ರಿಯಾಯಿತಿ ದರದಲ್ಲಿ ಕೋಳಿಗಳ ಮಾರಾಟ. ಚಿಂತಾಮಣಿ ತಾಲೂಕಿನ ಕುರುಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೂತರಾಜನಹಳ್ಳಿ ಗ್ರಾಮದ ವನಜ ನಾಟಿ ಕೋಳಿ ಸಾಕಾಣಿಕೆ ಕೇಂದ್ರದ ಮಾಲೀಕರು ನೂತನ ಅಂಗಡಿ ಪ್ರಾರಂಭಿಸುವ ಪ್ರಯುಕ್ತ ರಿಯಾಯಿತಿ ದರದಲ್ಲಿ ಕೋಳಿಗಳ ಮಾರಾಟ ಮಾಡುತ್ತಿದ್ದು, ಉತ್ತಮ ದರ್ಜೆಯ ನಾಟಿ ಕೋಳಿ ಮಾಂಸದ ಕೋಳಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ. ಚಿಂತಾಮಣಿ ನಗರದ ಮಾಳಪಳ್ಳಿಯ ಹಳೆ ಸ್ವಿಮ್ಮಿಂಗ್ ಪೂಲ್ ಪಕ್ಕ ಕಲ್ಲಳ್ಳಿ ರಸ್ತೆಯಲ್ಲಿರುವ ಅಂಗಡಿ ಮತ್ತು ಚಿಂತಾಮಣಿ ನಗರದ ಎಂಜಿ ರಸ್ತೆಯ ಬೊಂಬು ಬೋಜಾ ರಸ್ತೆಯ ರಜನಿ ಹಾರ್ಡ್ವೇರ್ ಮುಂಭಾಗದಲ್ಲಿ ತೆರೆದಿರುವ ವನಜ ನಾಟಿ ಕೋಳಿ ಅಂಗಡಿಯ ಜೊತೆಗೆ ಚಿಂತಾಮಣಿ ತಾಲೂಕಿನ ಕುರುಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೂತರಾಜನಹಳ್ಳಿ ಕೋಳಿ ಸಾಕಾಣಿಕೆ ಕೇಂದ್ರದಲ್ಲಿ ಸಹ ಮಾರಾಟ ಮಾಡಲಾಗುತ್ತಿದ್ದು, ಹೆಚ್ಚಿನ ವಿವರಗಳಿಗೆ 9553096336 ಮತ್ತು 6362520136 ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ. ಅಕ್ಕನ ಮನೆಗೆ ಕನ್ನ, ಶಿಡ್ಲಘಟ್ಟ ರಾಬಿ ಕೇಸ್ಗೆ ದ್ವೇಷ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದಲ್ಲಿ ನಡೆದಿದ್ದ ಭೀಕರ ದರೋಡೆ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದಾರೆ. ಈ ರೋಚಕ ಕ್ರೈಮ್ ಸ್ಟೋರಿಯ ಪೂರ್ಣ ವಿವರ. ಕೆಲ ದಿನಗಳ ಹಿಂದೆ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ಭೀಕರ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಂದೆ ಮಕ್ಕಳಿಬ್ಬರನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರನ್ನು 54 ವರ್ಷದ ಇನಾಯತ್ ಪಾಷಾ ಹಾಗೂ ಆತನ ಮಕ್ಕಳಾದ 25 ವರ್ಷದ ಶಾರುಖ್ ಪಾಷಾ ಮತ್ತು 24 ವರ್ಷದ ಸಾಹಿಲ್ ಪಾಷಾ ರಾತ್ರಿ ವೇಳೆ ದರೋಡೆಗಿಳಿಯುವ ಈ ಅಪ್ಪ ಮಕ್ಕಳಿಗೆ ಒಂಟಿ ಮಹಿಳೆಯರೇ ಟಾರ್ಗೆಟ್. ಶಿಡ್ಲಘಟ್ಟ ದರೋಡೆ ಪ್ರಕರಣದಲ್ಲಿ ತನಿಖೆ ಚುರುಕುಗೊಳಿಸಿದ ಪೊಲೀಸರ ಬಳಿಗೆ ಕೊನೆಗೂ ಈ ಕಿಡಿಗೇಡಿಗಳು ಬಿದ್ದಿದ್ದಾರೆ. ಏನಿದು ಪ್ರಕರಣ? ಇದೇ ತಿಂಗಳು 10ರಂದು ಮುಂಜಾನೆ 3 ಗಂಟೆಯಲ್ಲಿ ಶಿಡ್ಲಘಟ್ಟ ನಗರದ ಇಲಾಹಿ ನಗರದಲ್ಲಿ ಭಾರೀ ದರೋಡೆ ನಡೆದಿತ್ತು. ಮಹಿಳೆ ಬಾಯಿಗೆ ಟೇಪ್ ಸುತ್ತಿ ಭೀಕರವಾಗಿ ಹಲ್ಲೆ ಮಾಡಿ ಬಂಗಾರ ಹಾಗೂ ಬೆಳ್ಳಿ ರಾಬರಿ ಮಾಡಲಾಗಿತ್ತು. ಮನೆಯಲ್ಲಿ ಎಲ್ಲರೂ ಅಜ್ಮೀರಕ್ಕೆ ಹೋಗಿದ್ದು, ಮನೆಯಲ್ಲಿ ಮುಬಾರಕ್ ಎಂಬ ಮಹಿಳೆ ಮಾತ್ರ ಇದ್ದರು. ಬರ್ಬರವಾಗಿ ಹಲ್ಲೆ ನಡೆಸಿ ಕೆಜಿಗಟ್ಟಲೆ ಚಿನ್ನ ರಾಬರಿ. ಮನೆಯಲ್ಲಿ ಮುಬಾರಕ್ ಒಬ್ಬರೇ ಇರೋ ಬಗ್ಗೆ ಗೊತ್ತಿದ್ದ ದರೋಡೆಕೋರರು ಮುಂಜಾನೆ 3 ಗಂಟೆಗೆ ಮನೆಗೆ ನುಗ್ಗಿ ಮುಬಾರಕ್ ಮೇಲೆ ಮಚ್ಚು ಮತ್ತು ದೊಣ್ಣೆಗಳಿಂದ ಭೀಕರವಾಗಿ ಹಲ್ಲೆ ನಡೆಸಿ ಆಕೆ ಕೂಗಿಕೊಳ್ಳದಂತೆ ಬಾಯಿಗೆ ಗಮ್ ಟೇಪ್ ಅಂಟಿಸಿ 3 kg ಬಂಗಾರ ಹಾಗೂ ಬೆಳ್ಳಿ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದರು. ಇದರ ಬೆನ್ನಲ್ಲೇ ಮುಬಾರಕ್ ಪೊಲೀಸರಿಗೆ ದೂರು ನೀಡಿದ್ದರು. ಆರೋಪಿಗಳು ಪೊಲೀಸ್ ಬಲೆಗೆ. ಇನ್ನು ದೂರು ದಾಖಲಿಸಿಕೊಂಡ ಪೊಲೀಸರು ತನಿಖೆ ಚುರುಕುಗೊಳಿಸಿದರು. ಇದೀಗ ದರೋಡೆ ಮಾಡಿದ್ದ ತಂದೆ ಮಕ್ಕಳನ್ನು 11 ದಿನದಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಮೊದಲು ಮನೆಯ ಮೇಲಿನ ಗೇಟ್ನಿಂದ ಬಂದು CCTV ವೈರ್ ಕಟ್ ಮಾಡಿದ್ದ ತಂದೆ ಮಕ್ಕಳು ಬಳಿಕ ದರೋಡೆ ಮಾಡಿದರು ಎಂಬುದು ಆರೋಪಿಗಳು ವಿಚಾರಣೆ ವೇಳೆ ಒಪ್ಪಿಕೊಂಡಿದ್ದಾರೆ. ಸ್ವಂತ ಅಕ್ಕನ ಮನೆಯಲ್ಲೇ ದರೋಡೆ. ಇನ್ನು ಸಂತ್ರಸ್ತ ಮಹಿಳೆ ಮುಬಾರಕ್ ಆರೋಪಿ ಇನಾಯತನ ಸ್ವಂತ ಅಕ್ಕ. ಅಕ್ಕನ ಮನೆಯಲ್ಲೇ ಬಂಗಾರ ಇತ್ತು ಎಂದು ತಿಳಿದಿದ್ದು ಅಪ್ಪ ಹಾಗೂ ಮಕ್ಕಳು ಪ್ಲಾನ್ ಮಾಡಿ ದರೋಡೆ ಮಾಡಿದ್ದರು. ಅಕ್ಕನ ಮೇಲೆ ಹಲ್ಲೆ ನಡೆಸಿ 3 kg ಬಂಗಾರ ಎಂದು ಕಳ್ಳತನ ಮಾಡಿದರು. ಬಂಧಿತರಿಂದ ಸದ್ಯ 450 ಗ್ರಾಂ ಮತ್ತು ಚಿನ್ನ 810 ಗ್ರಾಂ ಬೆಳ್ಳಿ ವಶಕ್ಕೆ ಪಡೆಯಲಾಗಿದೆ. 3 kgಯಲ್ಲಿ 451 ಗ್ರಾಂ ಮಾತ್ರ ಬಂಗಾರ ಇತ್ತು. ಉಳಿದೆಲ್ಲ ಬಂಗಾರ ನಕಲಿ ಬಂಗಾರ ಎಂದು ತಿಳಿದು ಬಂದಿದೆ.